ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಬಿಂದಿ ಕಾಣಿಸ್ತೇನೆ ಇಲ್ಲ, ಬಟ್ ಬಿಂದಿ ಇಟ್ಟಿದ್ದೀನಿ ನಾನು, ಬಟ್ ಅದು ಕಾಣಿಸ್ತಾ. ಗೈಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್. ಬೆಳೆದಿರೋ ಅಂಥ ಯೂಟ್ಯೂಬರ್ಸ್ಗೆಲ್ಲ ನೀವು ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಗೈಸ್, ನಿಜವಾಗ್ಲೂ. ಅಂದರೆ ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದಾಗ, ಕಮೆಂಟ್ ಮಾಡಿದಾಗಂತೂ ನಮಗೆ ಆಗೋ ಖುಷಿ ಇದೆಯಲ್ಲ, ತುಂಬಾ ಖುಷಿಯಾಗುತ್ತೆ. ಯಾರೋ ಒಬ್ಬರು ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರಿ. ಎಷ್ಟು ಖುಷಿಯಾಗುತ್ತೆ ಕಮೆಂಟ್ಸ್ಗಳನ್ನ ನೋಡಿದಾಗ ಅಂತ. ಅಂದರೆ ನಿಜ ನಾವು ಮಾಡಿದ್ದಕ್ಕೂ ಏನೋ ಒಂದು ಸಾರ್ಥಕತೆ ಆಗ್ತಿದೆ, ಆ ಕಡೆಯಿಂದ ರಿಪ್ಲೈ ಬರ್ತಿದೆ ಅಂತ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಮಾಡ್ತೀನಿ. ನಂದು 500 ಸಬ್ಸ್ಕ್ರೈಬರ್ ಆಗಿದ್ದ ತಕ್ಷಣ ಮಾಡ್ತೀನಿ ಹೋಮ್ ಟೂರ್. 500 ಸಬ್ಸ್ಕ್ರೈಬರ್ ಆಗಿದ್ದ ದಿನವೇ ಹೋಮ್ ಟೂರ್ ಮಾಡ್ತೀನಿ ಖಂಡಿತವಾಗ್ಲೂ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಡೈಲಿ ವ್ಲಾಗ್ ಅಂತೂ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ನನ್ನ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸೋಣ ಅಂತ ಅಂದ್ಬಿಟ್ಟು. ಕಾಣಿಸ್ತಿದೆ ಅನಿಸುತ್ತೆ, ನಾನು ತೆಗೆದು ತೋರಿಸಲ್ಲ, ಹಾಗೆ ತೋರಿಸ್ತೀನಿ ಗೈಸ್. ಇದು ಬಂದು ಕಾಣಿಸ್ತಿದೆಯಾ, ಈ ಥರ ಅಂಜಲಿ ಕಟ್ಟಿಂಗ್ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ಮಧ್ಯ ಒಂದೊಂದು ಟ್ಯೂಬ್ ಥರ ಬಂದಿದೆ. ಈ ಡಿಸೈನ್ ಆಲ್ಮೋಸ್ಟ್ ನೋಡಿರ್ತೀರ ಗೈಸ್. ಆಲ್ಮೋಸ್ಟ್ ಇದೇ ಡಿಸೈನ್ ಎಲ್ಲರೂ ಮಾಡಿಸ್ತಾರೆ. ನನಗೆ ಪ್ಲೇನ್ ಮಾಡಿಸೋಣ ಅಂದ್ಕೊಂಡೆ ಅಂಗಡಿಗೆ ಹೋಗಿದ್ದು, ಗೋಲ್ಡ್ ಅಂಗಡಿಗೆ. ನಾವು ಆಲ್ಮೋಸ್ಟ್ ಎಲ್ಲಗಳನ್ನೂ ಅದೇ ಜ್ಯುವೆಲರಿ ಅಂಗಡೀಲಿ ಮಾಡಿಸೋದು. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ವಸುದೇವ ಜ್ಯುವೆಲರ್ಸ್ ಅಂತ, KR ಪೇಟೆಯಲ್ಲಿ. ಅಲ್ಲೇ ನಾವು ಮಾಡಿಸ್ತಾ ಇದ್ದಿದ್ದು. ನಾವು ಗೋಲ್ಡ್ನ ಮಾಡಿಸಿದಾಗ 13,830 ಏನೋ ಇತ್ತು. ಇದು ಅದೇ ಪ್ಲೇನ್ ಡಿಸೈನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ಪ್ಲೇನ್ ಡಿಸೈನ್ ಮಾಡಿಸ್ದಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅವ್ರು ನನಗೆ ಏನು ಸಜೆಷನ್ ಕೊಟ್ಟರು ಒಡವೆ ಅಂಗಡಿಯವರು ಅಂದರೆ, ಪ್ಲೇನ್ ಇದ್ದರೆ ಕೊಳೆ ಕೂತ್ಕೊಳ್ಳುತ್ತೆ, ಅಂದರೆ ಈಗ ಜಾಸ್ತಿ ಲುಕ್ ಇರುತ್ತೆ, ಬಟ್ ಹೋಗ್ತಾ ಅದು ಡಲ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಡಿಸೈನ್ನ ಮಾಡಿಸ್ದೆ. ಆ ಡಿಸೈನ್ ಬೇಡ ಅಂದ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಮಾಡಿದೆ. ಬಟ್ ಅಂಗಡಿಗೆ ಹೋಗೋವರೆಗೂ ನನಗೆ ಅದೇ ಡಿಸೈನ್ ಮಾಡಿಸ್ಬೇಕು ಅನ್ನೋದು ಮೈಂಡಲ್ಲಿತ್ತು, ಪ್ಲೇನ್ ಮಾಡಿಸೋಣ ಅಂತ. ಬಟ್ ಆಮೇಲೆ ಅವ್ರು ಹೇಳಿದ್ರು ಆಮೇಲೆ ಇನ್ನೊಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಈ ಡಿಸೈನ್ ಒಂದು 7 ಇಯರ್ಸ್ ನಾನು ಗ್ಯಾರಂಟಿ ಕೊಡ್ತೀನಿ ಮೇಡಮ್, ಏನೂ ಆಗೋಲ್ಲ, ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಬಟ್ ಬೇರೆ ಡಿಸೈನು ಒಂದು 5 ಇಯರ್ಸು 6 ಇಯರ್ಸು ಗ್ಯಾರಂಟಿ ಕೊಡ್ತೀನಿ ಅಂದರು. ಅಂದರೆ ಈ ಟ್ಯೂಬ್ಗಳು ಜಾಸ್ತಿ ಇದ್ದು ಆ ಡಿಸೈನಲ್ಲಿ. ಈ ಟ್ಯೂಬ್ 3 ಇದ್ದು, ಮತ್ತು ಈ ಡಿಸೈನು ಪುನಃ 3 ಟ್ಯೂಬ್ ಈ ಥರ ಬರೋದು. ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ದಿನ ಇದು ಚೆನ್ನಾಗೇ ಇದೆಯಲ್ಲ ಬಿಡು, ಇದೇ ಡಿಸೈನ್ ಇರಲಿ ಅಂದ್ಬಿಟ್ಟು ಈ ಡಿಸೈನ್ ಹೇಳಿದೆ. ಈ ಡಿಸೈನ್ನ ಹೇಳಿ ಈ 3 ರಿಂಗ್ನ ಹಾಕಿಸ್ದೆ, ಸೈಡಿಗೆ ಗುಂಡನ್ನ ಹಾಕಿಸ್ದೆ. ಈ 3 ಗುಂಡು ಗೈಸ್. ಗುಂಡು ಡಿಸೈನ್ ನಂದು ತುಂಬ ಚೆನ್ನಾಗಿದೆ, ಕಾಣಿಸ್ತಿದೆ ಅನಿಸುತ್ತೆ, ಒಂಥರ ಶೈನಿಂಗ್ ಇದೆ. ಈ ಥರ 3 ಗುಂಡು ಡಿಸೈನ್. ಈ ಥರ 3 ಗುಂಡನ್ನ ಹಾಕ್ಸಿದ್ರು. ಬಟ್ ಸ್ಯಾರಿ ಮೇಲಂತೂ ಸಖತ್ ಲುಕ್ಕು ಚೆನ್ನಾಗಿ ಕಾಣುತ್ತೆ. ಡ್ರೆಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ದು 2 ಎಳೆ ಮಾಡಿಸ್ಕೊಬಿಡು ಬೆಸ್ಟ್, ಇನ್ನು ಮಾಡ್ಸೋಂಗೂ ಇರೋಲ್ಲ, ಒಂದು 10 ಇಯರ್ಸ್ ಹೆಂಗೋ ಆಗುತ್ತೆ, 2 ಎಳೆ ಮಾಡಿಸ್ಕೊಬಿಡು ಬೆಸ್ಟ್ ಅಂತ ಹೇಳಿದ್ರು. ಬಟ್ ನನಗೆ 2 ಎಳೆ ಸ್ವಲ್ಪನೂ ಇಷ್ಟ ಇಲ್ಲ. ಬಿಕಾಸ್ ನನಗೇನು 2 ಎಳೆ ಅಷ್ಟು ಇಷ್ಟ ಆಗೋಲ್ಲ. ಇನ್ನೂ ಟೈಮ್ ಇದೆ. ಈ ಥರ ಡಿಸೈನ್ನೆಲ್ಲ ಏನು ಗೊತ್ತಾ ಗೈಸ್, ಏಜ್ ಆದಮೇಲೆ ಅಷ್ಟು ಹಾಕೊಳ್ಳೋಕೆ ಚೆನ್ನಾಗಿರಲ್ಲ. ಬಟ್ 2 ಎಳೆ ಏಜ್ ಆದಮೇಲೆ ಹಾಕೊಂಡವ್ರಿಗೆ ಚೆನ್ನಾಗಿ ಕಾಣೋದು. ಬಟ್ ನನಗೆ 2 ಎಳೆ ಆಮೇಲೆ ಇದೇನಾದ್ರು ಕಿತ್ತೋರು ನೆಕ್ಸ್ಟ್ ಟೈಮ್ ಪಕ್ಕ 2 ಎಳೆ ಮಾಡಿಸ್ಕೊಳ್ತೀನಿ. ಬಟ್ ಇವಾಗ ಅಲ್ಲಿವರೆಗೂ ನನಗೆ ಈ ಡಿಸೈನ್ ಏನೋ ಎಲ್ಲರೂ ಮಾಡಿಸ್ಕೊಳ್ತಿದ್ರಲ್ಲ, ಹಾಗಾಗಿ ಇದೇ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಡಿಸೈನ್ ಮಾಡಿಸ್ಕೊಂಡಿದ್ದು. ಸ್ಯಾರಿ ಮೇಲಂತೂ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಅದರಲ್ಲೂ ನನ್ನದೊಂದು ಚಿಕ್ಕದು ನನ್ನ ಮಗಳು ಮಾಡಿಸಿರೋದೊಂದು ಶಾರ್ಟ್ ಚೈನ್ ಇದೆ, ಸಣ್ಣಕ್ಕಿದೆ. ಅದು ಆ ಶಾರ್ಟ್ ಚೈನ್ ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾವಾಗಾದ್ರೂ ಹಾಕೊಂಡಾಗ ತೋರಿಸ್ತೀನಿ. ಬಿಕಾಸ್ ನಾವು ಲಾಕರಲ್ಲಿ ಇಡೋದ್ರಿಂದ ಜ್ಯುವೆಲರಿ ಯಾವುದೂ ಇಲ್ಲ, ಇದು ಒಂದು ಬಿಟ್ಟರೆ. ಹಾಗಾಗಿ ಆ ಶಾರ್ಟ್ ಚೈನ್ ತಂದಾಗ ಅದು ಇಲ್ಲಿದ್ದರೆ ಹೆಂಗೋ ತರ್ಬೋದು ಗೈಸ್, ಬ್ಯಾಂಗ್ಳೂರಿಂದ ತರಬೇಕು. ನಮ್ಮದು ಲಾಕರ್ ಇರೋದು ಬ್ಯಾಂಗ್ಳೂರಲ್ಲಿ, ಕರ್ನಾಟಕ ಬ್ಯಾಂಕ್. ಹಾಗಾಗಿ ಅಲ್ಲಿಂದ ತರಬೇಕು. ತಂದಾಗ ಖಂಡಿತವಾಗ್ಲೂ ಅದನ್ನು ಹಾಕೊಂಡಾಗ ತೋರಿಸ್ತೀನಿ. ನನ್ನ ಮಗಳದ್ದು ಶಾರ್ಟ್ ಚೈನ್ ಇದೆ, ಚಿಕ್ಕದು, ಎಷ್ಟು ಚೆಂದ ಇದೆ ಅಂದರೆ ಅದು ಪುಟ್ಟಗಿದೆ. ಅದು ಹಾಕ್ಬಿಟ್ಟು ಏನಾದ್ರು ತೊಗೊಂಡ್ರು. ಬಟ್ ನಂಗೆ ಅದು ಹಾಕೋಕ್ಕೆ ಇಷ್ಟ ಇಲ್ಲ ಗೈಸ್, ಅಷ್ಟು ಪುಟ್ಟಕ್ಕೆ ಚೆನ್ನಾಗಿದೆ. ನಾಮಕರಣ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದು ನನ್ನ ಹಸ್ಬೆಂಡ್, ತುಂಬ ಚೆನ್ನಾಗಿದೆ. ಆ ಚೈನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದ್ರ ಪೆಂಡೆಂಟ್ ಅಂತೂ ಎಷ್ಟು ಚೆಂದ ಇದೆ ಗೊತ್ತಾ, ಚಿಕ್ಕಗಿದೆ, ಚೆನ್ನಾಗಿದೆ. ತೋರಿಸ್ತೀನಿ. ಈ ಚೈನ್ ಬಂದು
ಗ್ರಾಮ್ 150 ಮಿಲಿಯನು, 35 ಗ್ರಾಮ್ 150 ಮಿಲಿಯನು. ಈ ಚೈನ್ ಬಂದು ಕರೆಕ್ಟಾಗಿ 30 ಗ್ರಾಮ್ ಇದೆ ಗೈಸ್. ಈ ಗುಂಡು ಈ 3ರಿಂದ 5 ಗ್ರಾಮ್ ಸಮಥಿಂಗ್ ಬರುತ್ತೆ. ಅವರು ಹೇಳಿದ್ದೆ ಹಾಗೆ 25 ಗ್ರಾಮ್ಸ್ಗೆಲ್ಲ ಚೈನಷ್ಟು ಚೆನ್ನಾಗಿರಲ್ಲ ಮೇಡಮ್, ಗಟ್ಟಿ ಬರಲ್ಲ. ಚೈನ್ನ 30 ಗ್ರಾಮಿಗೆ ಮಾಡಿಸ್ಕೊಳ್ಳಿ, ಈ ಗುಂಡುಗಳನ್ನ 5 ಗ್ರಾಮಿಗೆ ಮಾಡಿಸ್ಕೊಳ್ಳಿ, ಆವಾಗ ಗುಂಡು ಗಟ್ಟಿ ಬರುತ್ತೆ, ಇದು ಗಟ್ಟಿ ಬರುತ್ತೆ, ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮಾಡಿಸ್ಕೊಂಡಿದ್ದು. ಮತ್ತು ಸ್ವಲ್ಪ ಈ ಜೊತೆ ಈ ಕಾಸೆಲ್ಲ ಹಾಕ್ಕೊಂಡ್ರಿ ಅಂತ ಹೇಳ್ತಾರೆ, ಬಟ್ ಇತ್ತಲ್ವ, ಹಾಗಾಗಿ ನಾನು ಹಾಕ್ಬಿಟ್ಟೆ. ಏನಿಲ್ಲ ಗೈಸ್, ಅಷ್ಟು ಭಾರ ಏನಿಲ್ಲ, ಬಟ್ ಹಾಕಿದ್ರೆ ಈ ಜೊತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ ಮಂಡ್ಯ ಕಡೆ ತಾಳಿ ಎಲ್ಲ ಇದೇ ಥರನೇ ಬರೋದು. ನಾನು ಕಾಸನ್ನ ಹಾಕಿದ್ದೀನಿ, ಬಟ್ ಏನು ಅಷ್ಟು ಈಜಿಲ್ಲ ಅನ್ಕೋತೀನಿ. ಬಟ್ ನನಗೇನು ಅನ್ನಿಸ್ತಿದೆ ಗೊತ್ತಾ, ಇತ್ತೀಚೆಗೆ ನಂಗೆ ಸ್ವಲ್ಪ ಮಾಂಗಲ್ಯ ಚೈನ್ ಉದ್ದ ಆಯಿತು ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ನಾನು ಮೊದಲೇ ಮಾಂಗಲ್ಯ ಚೈನ್ ಶಾರ್ಟ್ ಇತ್ತು, ಅದಕ್ಕೆ ಏನೋ ಆ ಥರ ಅನ್ನಿಸ್ತಿದೆ ಅಂತ ಅನಿಸುತ್ತೆ. ಆ ಮಾಂಗಲ್ಯ ಚೈನ್ನ ಹಾಕಿ ಈ ಮಾಂಗಲ್ಯ ಚೈನ್ನ ಮಾಡಿಸಿದ್ದು. ಅದು ಜಸ್ಟ್ 19 ಗ್ರಾಮ್ ಏನೋ ಇತ್ತು. ಇನ್ನು ಅದ್ರ ಮೇಲೆ ಅಮೌಂಟ್ ಹಾಕಿ ಇದನ್ನು ಮಾಡಿಸ್ಕೊಂಡಿದ್ದು. ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈ ಡಿಸೈನಲ್ಲಿ ಲಕ್ಷ್ಮೀನ ಮಾಡಿಸ್ಕೋತಾರೆ, ಮೇಲೊಂದು ಗುಂಡು ಕೆಳಗೊಂದು ಗುಂಡು ಮಧ್ಯ ಲಕ್ಷ್ಮಿ ಮಾಡಿಸ್ಕೋತಾರೆ, ಇಲ್ಲಾಂದರೆ ರೌಂಡ್ ಸ್ಪ್ರಿಂಗ್ ಥರ ಬರುತ್ತಲ್ಲ ಆ ಥರ ಮಾಡಿಸ್ಕೋತಾರೆ. ತುಂಬ ಡಿಸೈನ್ಸ್ ಇದೆ ಗೈಸ್, ಬಟ್ ನನಗೆ ಸಿಂಪಲ್ಲಾಗಿ ಚಿನ್ನ ವೇಸ್ಟ್ ಆಗಬಾರ್ದು, ಸ್ಟೋನ್ಸ್ ಏನೂ ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ಈ 3 ಗುಂಡಷ್ಟೇ ಕೊಡಿಸಿದ್ದು. ಲಕ್ಷ್ಮಿ ಇದ್ದರೆ ಒಬ್ಬೊಬ್ರದ್ದು ಏನಾಗುತ್ತೆ ಅಂದರೆ ಹಿಂಗೆ ಉಲ್ಟಾ ಆಗುತ್ತೆ, ಈ ಥರ ಸರಿ ಮಾಡ್ಕೋತಾ ಇರಬೇಕು. ಬಟ್ ಇವಾಗೇ ಒಬ್ಬರು ಮಾಡಿಸಿದ್ದು ನೋಡಿದೆ ರೀಸೆಂಟಾಗಿ, ಮುಂದೇನೂ ಲಕ್ಷ್ಮಿ ಹಿಂದೇನೂ ಲಕ್ಷ್ಮಿ ಆ ಥರ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಆದರೂ ನನಗೇನೋ ಅದು ಡಿಸೈನ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಈ ಥರ 3 ಗುಂಡಿದ್ರೆ ಸಾಕು ಸಿಂಪಲ್ಲಾಗಿ ಅಂದ್ಬಿಟ್ಟು 3 ಗುಂಡನ್ನ ಹಾಕ್ಸಿದ್ದು. ಹೇಗಿದೆ ಕಮೆಂಟ್ ಮಾಡಿ. ನಾನು ಆ್ಯಕ್ಚುಲಿ 3ನೇ ಲಾಗೋ 4ನೇ ಲಾಗೋ ನನ್ನ ಮಾಂಗಲ್ಯ ಚೈನ್ ಕಟ್ಟಾಯಿತು ಅಂದ್ಬಿಟ್ಟು ಮಾಡಿದ್ದೆ, ಅದಾದಮೇಲೆ ಮಾಡಿಸ್ಕೊಂಡಿದ್ದು ಗಾಯ್ಸ್. ನನ್ನ ಒಂದು ಸೇವಿಂಗ್ಸಲ್ಲಿ ಮಾಡಿಸ್ಕೊಂಡಿದ್ದು. ಆಲ್ಮೋಸ್ಟ್ ಒಂದೊಂದು ರೂಪಾಯಿನೂ ನಾವು ಎತ್ತಿಡ್ತೀವಿ. ಮಿಡಲ್ ಕ್ಲಾಸ್ ಜನಗಳು ಹೇಗೆ ಅಂದರೆ, ಒಂದು ತರಕಾರಿ ತೊಗೋಬೇಕಾರಲ್ಲ 10 ರೂಪಾಯಿ ಮಿಕ್ಕಿದ್ರು ಅದನ್ನ ಎತ್ತಿಟ್ಕೊಂಡು ಸೇವಿಂಗ್ ಮಾಡಿ ಏನಾದ್ರು ಒಂದು ಮನೆಗೆ ತೊಗೋತಾ ಇರ್ತೀವಿ. ಅದೇ ಥರ ಮೈಂಡ್ಸೆಟ್ ನಂದು ಕೂಡ. ನಂದು ಏನೇ ಇದ್ರೂ ಸ್ವಲ್ಪ ಸೇವಿಂಗ್ಸ್ ಮಾಡಿ ಆಲ್ಮೋಸ್ಟ್ ಗೋಲ್ಡ್ಗೆ ನಾನು ಇನ್ವೆಸ್ಟ್ ಮಾಡೋದು. ಅದು ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಾ ಇರ್ತಾರೆ, ಯಾವಾಗಲೂ ಗೋಲ್ಡ್ ಅಂತಾಳೆ ಅಂತ. ಬಟ್ ಇನ್ವೆಸ್ಟ್ ಮಾಡೋದು ನಾನು ಆಲ್ಮೋಸ್ಟ್ ಗೋಲ್ಡ್ಗೆ ಸ್ವಲ್ಪ ಅಮೌಂಟ್ ಎತ್ತಿಟ್ಕೊಂಡು ಅದು ಸೇವ್ ಮಾಡಿಕೊಂಡು ಏನಾದರೂ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ. ಬಟ್ ನಂದು ಗೋಲ್ಡ್ ಜ್ಯುವೆಲ್ಲರಿದು ಲಾಂಗ್ ಮಾಡ್ಬೋದು, ಬಟ್ ಜ್ಯುವೆಲ್ಲರಿ ಯಾವುದೂ ಇಲ್ಲ ಗೈಸ್. ಇದು ತಂದಾಗ ಬೇಕಾದರೆ ಮಾಡ್ತೀನಿ, ಬಟ್ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ. ನೋಡೋಣ ಮುಂದೆ ಇನ್ನು ಫ್ಯೂಚರ್ ಲಾಕ್ಸಲ್ಲಿ ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ, ಎಲ್ಲ ಲಾಕರಲ್ಲಿದೆ. ಬ್ಯಾಂಗ್ಳೂರು ಲಾಕರ್, ಕರ್ನಾಟಕ ಬ್ಯಾಂಕಲ್ಲಿ. ಅಲ್ಲಿಂದ ಯಾವಾಗಾದರೂ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ತೊಗೊಬಂದರೆ, ಏನಾದ್ರು ಫಂಕ್ಷನ್ ಇದ್ದರೆ ಆಲ್ಮೋಸ್ಟ್ ಅವ್ರು ತೊಗೊಬರೋದು, ಇಲ್ಲಾಂದರೆ ತೊಗೊಬರಲ್ಲ. ಅವ್ರು ತಂದಾಗ ಗ್ಯಾರಂಟಿ ಮಾಡ್ತೀನಿ ಗೋಲ್ಡು. ಈ ಲಾಗ್ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದೇ ಜಾಸ್ತಿ ಐತೆ ಅನಿಸುತ್ತೆ, ತುಂಬ ಹೇಳ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಗೋಲ್ಡ್ನ ತೊಗೊಂಡ್ರೆ 916ನೇ ತೊಗೊಳ್ಳಿ, 916 ಬಿಟ್ಟು ಬೇರೆ ತೊಗೋಬೇಡಿ ಗೈಸ್, ಕಡಿಮೆ ದುಡ್ಡು ಅಂತ ಅಂದ್ಬಿಟ್ಟು 916ಗೆ ಇನ್ವೆಸ್ಟ್ ಮಾಡಿ. 916 ಯಾವಾಗಲೂ ಸ್ವಲ್ಪ ಸಣ್ಣದಾಗಿ ಬರುತ್ತೆ, ಏಕೆಂದರೆ ಗಟ್ಟಿ ಇರಲ್ಲ. 916 KDM ಗಟ್ಟಿ ಇರುತ್ತೆ, ಏಕೆಂದರೆ KDMಗೆ ತಾಮ್ರ ಜಾಸ್ತಿ ಹಾಕಿರ್ತಾರೆ, ಹಾಗಾಗಿ ಗಟ್ಟಿ ಬರುತ್ತೆ. 916 ಗಟ್ಟಿ ಬರಲ್ಲ. ಬಟ್ ನಾವು ಒಂದು ಮೂಗ್ಬಟ್ ತೊಗೊಂಡ್ರು 916, ಈ ಮೂಗ್ಬಟ್ ಹಾಕಿದ್ದೀನಲ್ಲ ಇದು ಕೂಡ ನನ್ನ 916. 916 ಬಿಟ್ಟು ಬೇರೆ ತೊಗೋಬೇಡಿ, ಯಾಕೆಂದರೆ ನಾವು ಹಾಕಬೇಕಾದ್ರೆ ನಮಗೆ ರಿಟರ್ನು ಹಂಗೆ ಬರಬೇಕಲ್ವಾ, ಅಷ್ಟೇ. ಆ್ಯಕ್ಚುಲಿ ಇವತ್ತು ನನ್ನ ಟ್ವಿನ್ಸ್ ಮಕ್ಕಳು ಜೊತೆನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಚಿನಿ ಹಾಯ್ ಮಾಡಿಬಿಡಿ. ಇವಾಗ ತಾನೇ ಸ್ಕೂಲಿಂದ ಬಂದರು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ. ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ರೊಟ್ಟಿ ಬೇಕು ಅಂತಿದ್ರು, ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಅದಕ್ಕೆ ಇವಾಗ ರೊಟ್ಟಿ ತಿಂತಾ ಇದ್ದಾರೆ ಗೈಸ್. ಆ್ಯಕ್ಚುಲಿ ಹಣೆಗಿಕ್ಕೋ ಎಲ್ಲೋ ಎಸ್ಬಿಟ್ಟಿದ್ದಾರೆ, ಎಲ್ಲಿ ಹುಡ್ಕೂ ಸಿಗ್ತಿಲ್ಲ, ಹಾಗಾಗಿ ಕುಂಕುಮ ಇಟ್ಟಿದ್ದೀನಿ. ಬಟ್ ಅದು ಎಷ್ಟು ಬಿಂದಿ ಥರ ಕೂತಿದೆ ನೋಡಿ ಕುಂಕುಮ. ಗೈಸ್ ನಂದು ಹೇರು ಟೋಪಿ ತೆಗೆಯೋಣ ಇವತ್ತು ಅಂದ್ಕೊಂಡೆ, ಇನ್ನೊಂದು 15 ಡೇಸ್ ಹೋಗಲಿ, ಆಮೇಲೆ ಟೋಪಿ ರಿಮೂವ್ ಮಾಡೇ ವಿಡಿಯೋ ಮಾಡ್ತೀನಿ. ಏನಾಯ್ತು ಮುರ್ಕೊಂಡು ತಿನ್ನು, ಅಲ್ಲಲ್ಲಿ ಸಂಜೆ ಅಲ್ವಾ ರೊಟ್ಟಿ ಸ್ವಲ್ಪ ಗಟ್ಟಿ. ಮಕ್ಕಳು ಜೊತೆ ಬಂಗಾರಿ ಹೇಳು, ಇವತ್ತು ನೀನು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಗೈಸ್. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನಾನು ಇದು ಹೇಳೋದೇ ಮರ್ತ್ಕೊಂಡೆ ಗೈಸ್. ತಿನ್ನು ಮಗ್ನೆ, ಸುಮ್ಮನೆ ಅವನು ಎದು ಮುರ್ಕೊಂಡು ತಿಂತೆ ಅಲ್ವಾ, ನಿಂದೇ ಒಂದು ಸ್ಪೆಷಲ್, ನಿಂದು ಟಾರ್ಚರ್ ನನಗೆ ತಗೋ.
ಥ್ಯಾಂಕ್ ಯು ಫಾರ್ ತಿರುಪತಿ ವ್ಲಾಗ್. ಹತ್ತತ್ರ 500 ಹತ್ರ ಹೋಗ್ತಿದೆ ವ್ಯೂಸು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವ್ಯೂಸ್ಗೋಸ್ಕರ. ಅದು ಅಷ್ಟು ರೀಚ್ ಆಗಿದೆ ಅನ್ನೋದೇ ಗೊತ್ತಿಲ್ಲ. ನೆನ್ನೆ ಸುಮ್ಮನೆ ಹಾಗೆ ನೋಡಿದ್ರೆ 500 ಏನೋ ರೀಚ್ ಆಗಿದೆ. ತಿರುಪತಿ ವ್ಲಾಗ್, ತಿರುಪತಿಗೆ ನಾವು ಹೋಗಿದ್ವಲ್ಲ ಆ ವ್ಲಾಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳ್ಬಿಡಿ. ಅಯ್ಯೋ ಎವ್ವೆಟ್ ಹಿಂಗೆ ತೋರಿಸ್ಕೊಂಡು ಹೇಳ್ತಾವನೆ. ಹೇಳು ಕರೆಕ್ಟಾಗಿ. ಇದು ಕಾಣಿಸ್ತಲ್ಲ. ಹೇಳೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಏನಕ್ಕೆ ಬೇಡ? ಇನ್ನೇನು ತಿಂತೀಯಾ? ಸರಿ, ಓಕೆ ಗೈಸ್. ನನ್ನ ಒಂದು ಊಟ ರೆಡಿ ಆಯಿತು. ನನಗೆ PCOD ಆದಾಗಿಂದ ಸ್ವಲ್ಪ ಫುಡ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಅಂದರೆ ಫ್ರೂಟ್ಸ್ ಯಾವಾಗಲೂ ಇರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಆಲ್ಮೋಸ್ಟ್ ರೈಸ್ನ ಕಡಿಮೆ ಮಾಡಿ ಚಪಾತಿ ಮುದ್ದೆ ತೊಗೊಳ್ತೀನಿ. ಈ ಥರ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹೋಮ್ ಟೂರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಅವರು ಕ್ಯಾಮ್ರಾ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹೋಮ್ ಟೂರ್ ಮಾಡಿದಾಗ. ಹಾಗಾಗಿ ಖಂಡಿತವಾಗ್ಲೂ ಹೋಮ್ ಟೂರ್ನ ರೀಸೆಂಟ್ಲಿನೇ ಮಾಡ್ತೀನಿ. 500K ಸಬ್ಸ್ಕ್ರೈಬ್ ಆಗಲಿ. ಸಾರಿ 500K. ಅಯ್ಯೋ ಮೈ ಗಾಡ್, 500 ಸಬ್ಸ್ಕ್ರೈಬ್ ಆಗಲಿ. 500 ಸಬ್ಸ್ಕ್ರೈಬ್ ಆದರೆ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. 500 ಸಬ್ಸ್ಕ್ರೈಬ್ ಆಗಿದ್ದ ದಿನವೇ ಹೋಮ್ ಟೂರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಇನ್ನು 115 ಸಬ್ಸ್ಕ್ರೈಬರ್ ಗೈಸ್. ಯಾರೋ 2 ಮೆಂಬರ್ಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನೆನ್ನೆ. ಅದು ಯಾರು ಅನ್ನೋದು ಗೊತ್ತಿಲ್ಲ. ತುಂಬ ಬೇಜಾರಾಯಿತು. ಬಿಕಾಸ್ ಕಷ್ಟಪಟ್ಟು ಖುಷಿ ಎದು ನೋಡಿ ಯಾವ ಥರ ಓದ್ದಾವಳ ಕಚ್ಚಾಡ್ತಾರೆ ಅಮ್ಮ. ಇವ್ರು ಜಗಳ ಬಿಡ್ಸೋದೇ ಆಗುತ್ತೆ ಗೈಸ್ ನನಗೆ. ಅದು ಯಾರು ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು ನಿಜವಾಗ್ಲೂ. ಇಬ್ಬರು ಮಕ್ಕಳು ಇಟ್ಕೊಂಡು ನಾವು ವಿಡಿಯೋಸ್ನ ಮಾಡ್ತೀವಿ. ಎಷ್ಟು ಕಷ್ಟ ಇರುತ್ತೆ ನಮಗೆ ಮಾತ್ರ. ಇಬ್ರು ಕಳಿಸ್ಬಿಟ್ಟೆ ಗೈಸ್. ಅಯ್ಯಪ್ಪ, ಒಂಥರ ಮಳೆ ಬಂದು ನಿಂತಂಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮಕ್ಕಳನ್ನ JSSಲ್ಲೇನೋ ಅಡ್ಮಿಟ್ ಮಾಡ್ಕೊಂಡಾಗ ಅಲ್ಲಿ ಸಿಸ್ಟರ್ ಹೇಳೋರು, ಮಳೆ ಬಂದು ನಿಂತಂಗಿದೆ ನಿಮ್ಮ ಮಕ್ಕಳು, ಹತ್ತು ಸ್ಟಾಪ್ ಆದರೆ ಅಂತ. ಹಾಗೆ ಅನಿಸುತ್ತೆ ಇವಾಗಲೂ ನನಗೂ. ಅಯ್ಯಪ್ಪ, ಒಂದೇ ಸಲ ತೆಗೆದುಬಿಡ್ತಾರೆ ಜಗಳನ. ಫುಲ್ಲು ಹೈಪರ್ ಹೊಟ್ಟೋಗ್ಬಿಡುತ್ತದು. ಓಕೆ ಗೈಸ್, ಅದು ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ ಬಿಡಿ. ಅವ್ರಿಗೆ ಇಷ್ಟ ಇದ್ದರೆ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ನಾವು ಯಾಕೆ ಸುಮ್ಮನೆ, ಅವ್ರ ಫೋನ್ ಅವ್ರ ಇಷ್ಟ ಅಲ್ವಾ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಯಾರಾದರೂ ಆದಾಗ ನಿಜ ಬೇಜಾರಾಗುತ್ತೆ ಗಾಯ್ಸ್. ಏನಕ್ಕೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ ಗೈಸ್. ಏನು ಗೊತ್ತಾ, ಏನೂ ತಿನ್ನೋಕ್ಕಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಿದ್ವಿ. ತುಂಬ ಹೊಟ್ಟೆ ಸಿಕ್ಕಿತ್ತು. ಪಲಾವ್ ಇದೆ, ಬಟ್ ಪಲಾವ್ ತಿನ್ನೋಕ್ಕೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಸುಮ್ಮನೆ ಹಂಗೆ ಏನೋ ಕ್ಲೀನ್ ಮಾಡ್ತಾ ಸುಮ್ಮನೆ ಬಾಕ್ಸ್ ತೆಗ್ದೆ, ಮರ್ತ್ಕೊಬಿಟ್ಟಿದ್ದೀನಿ ಇಟ್ಟಿರೋದು. ದಿಲ್ಪಸನ್ ಇತ್ತು ಆ್ಯಕ್ಚುಲಿ. ದಿಲ್ಪಸನ್ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ನಮ್ಮ ಅಮ್ಮಂಗೆ ದಿಲ್ಪಸನ್ ತಗೋಬಾ ಕೇರ್ಪೇಟೆಗೆ ಹೋದ್ರೆ ಅವಾಗೆಲ್ಲ ಪಪ್ಸು ದಿಲ್ಪಸನ್ನು ಸಣ್ಣ ಮಿಕ್ಸರ್ ಬರುತ್ತಲ್ಲ ಅದೆಲ್ಲ ತಂದು ಕೊಟ್ಟರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅದೇ ಸ್ವರ್ಗ ನಮಗೆ. ಈಗೆಲ್ಲ ಪಿಜ್ಜಾ ಬರ್ಗರ್ ಅವೆಲ್ಲ ಏನು ಅನ್ನೋದೇ ಗೊತ್ತಿಲ್ಲ. ಮೋಸ್ಟ್ಲಿ ಅವಾಗ ಇದ್ವಾ ಪಿಜ್ಜಾ ಬರ್ಗರ್ ಏನೋ ಗೊತ್ತಿಲ್ಲ. ಒಂದು 10 years ಬ್ಯಾಕ್. ನಾನು SLC ಮುಗಿಸೆ 2011. 15 years ಆಗಿದೆ SLC ಮುಗಿಸಿ. 15 ವರ್ಷ ನೆನ್ನೆ ಮೊನ್ನೆ ಆದಂಗಿದೆ. ಏನೇ PU ಮಾಡ್ಬೋದು, ಡಿಗ್ರಿ ಮಾಡ್ಬೋದು, ಬಟ್ SLC ಅವ್ರಿಗೆ ಓದಿರ್ತೀವಲ್ಲ, ಅದು ಏನೋ ಒಂಥರ ಮೆಮೊರೀಸ್ಗಳು. ಅದನ್ನ ಮರೆಯೋಕ್ಕಾಗಲ್ಲ. ಅಂದರೆ ಸ್ಕೂಲ್ ಲೈಫ್ ಮರೆಯೋಕ್ಕಾಗಲ್ಲ ಅಲ್ವಾ. ಅದು ಯಾವಾಗಲೂ ಚೆರಿಷ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಸ್ಕೂಲಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ಹಾಗೆ ದಿಲ್ಪಸನ್ ಸಿಕ್ತು, ಒಂಥರ ಖುಷಿ ಆಯಿತು. ಮೋಸ್ಟ್ಲಿ ನನ್ನ ಮಕ್ಳಿಗೆ ಇಟ್ಟಿದ್ದು. ದಿಲ್ಪಸನ್ ಮೈದಾ ಜಾಸ್ತಿ ಇದೆ. ಬೇರೆ ಬಂದಾಗ ಮಾವಿನ ಹಣ್ಣಿದೆ, ಅದು ಏನಾದ್ರು ಕಟ್ ಮಾಡಿಕೊಟ್ರೆ ಆಯಿತು. ಎಷ್ಟು ಜನ ಪೇರೆಂಟ್ಸ್ ಹಿಂಗೆ ಮಾಡ್ತೀರಾ? ಮಕ್ಳಿಗೆ ತಿಂಡಿನ ಆಲ್ಮೋಸ್ಟ್. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದೆ. ಹಿಂದಿನ ಕಾಲದಲ್ಲಿ ಯಾರೇನಾದ್ರು ತಿಂಡಿನ ಏನಾದ್ರು ಕೊಟ್ಟರೆ
ನನ್ನ ಮಕ್ಳಿಗೆ ಅಂತ ಎತ್ತಿಡೋರು. ಬಟ್ ಇವಾಗಿನ ಇದರಲ್ಲಿ ಏನೇ ತಿಂಡಿ ಇದ್ದರೂ ಮಕ್ಕಳು ಕಾಣ್ದಂಗೆ ಅಮ್ಮಂದ್ರೆ ತಿನ್ಕೋತಾರೆ ಅನ್ನೋದನ್ನ ಅಷ್ಟೊಂದು ಆ ಥರ ಏನು ಇದು ಮಾಡಲ್ಲ. ಅಂದರೆ ನಮಗೂ ತಿನ್ನಬೇಕು ಅನ್ನಿಸ್ತಾ ಇರ್ತದಲ್ವ, ಎಲ್ಲನೂ ಇಡೋಕ್ಕಾಗಲ್ಲ ಅಲ್ವಾ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮಾಡಬೇಕಾಗಿತ್ತು, ಹಾಗಾಗಿ ಮಾಡಿದೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.